ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹೊಸಕೋಟೆ ಬಿರಿಯಾನಿ ಸಿಗೋದಿಲ್ಲ ಇನ್ನು ಮುಂದೆ. ಹೊಸಕೋಟೆ ಬಿರಿಯಾನಿಗೋಸ್ಕರ ಅನೇಕ ಜನ ಬೆಂಗಳೂರಿನಿಂದ ಹೋಗ್ತಾರೆ. ಬೆಳಗಿನ ಜಾವ ಕ್ಯೂ ನಿಲ್ತಾರೆ. ಇದರಿಂದ ಟ್ರಾಫಿಕ್ ಜಾಮ್ ಆಗುತ್ತೆ. ಬೇಡವೇ ಬೇಡ ಆ ಗಂಟೆಗೆ ಆ ಬೆಳಗಿನ ಜಾವ ಬಿರಿಯಾನಿ ಮಾರಾಟ ಮಾಡೋದು ಬೇಡ ಅಂಥೇಳಿ ಪೊಲೀಸರು ಬಿಗಿ ನಿಯಮವನ್ನು ತಂದಿದ್ರು. ಆದರೆ ಹೊಸಕೋಟೆಯಲ್ಲಿ ಪೊಲೀಸರ ಆದೇಶಕ್ಕಿಲ್ಲ ಕಿಮ್ಮತ್ತು. ಮುಂಜಾನೆ 4 ಗಂಟೆಗೆ ಬಿರಿಯಾನಿ ಸೆಂಟರ್ ಓಪನ್ ಆಗ್ತಾ ಇದ್ದಾವೆ. ಪೊಲೀಸರ ಆದೇಶ ಗಾಳಿಗೆ ತೂರಿ ಬಿರಿಯಾನಿ ಸೆಂಟರ್ಗಳು ಓಪನ್ ಆಗಿದ್ದಾವೆ. ಬಿರಿಯಾನಿ ಸೆಂಟರ್ ಮಾಲೀಕರನ್ನು ಕರೆಸಿ ಸಭೆಯನ್ನು ನಡೆಸಿದ್ರು ಪೊಲೀಸರು. ಬೆಳಗ್ಗೆ 4 ಗಂಟೆಗೆ ಹೋಟೆಲ್ಗಳನ್ನು ಓಪನ್ ಮಾಡಬೇಡಿ, ಇದರಿಂದ ಟ್ರಾಫಿಕ್ ಜಾಮ್ ಆಗುತ್ತೆ, ಸಾರ್ವಜನಿಕರಿಗೆ ಸಂಚಾರಕ್ಕೆ ಸಮಸ್ಯೆ ಆಗುತ್ತೆ, ಬೆಳಗ್ಗೆ ಬಿರಿಯಾನಿ ಬೇಡ ಅಂತ. ಆದರೆ ಪೊಲೀಸರು ಎಷ್ಟೇ ಬಿಗಿ ನಿಯಮವನ್ನು ತರಲು ಹೊರಟಿದ್ದರೂ ಕೂಡ ಅಲ್ಲಿ ಬಿರಿಯಾನಿ ಓಪನ್ ಆಗಿದೆ. ಬಿರಿಯಾನಿ ಹೋಟೆಲ್ಗಳ ಮಾಲೀಕರು ಡೋಂಟ್ ಕೇರ್ ಎಂದಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇನ್ಸ್ಪೆಕ್ಟರ್ ಗೋವಿಂದ್ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಆ ಎಚ್ಚರಿಕೆಗೆ ಈಗ ಡೋಂಟ್ ಕೇರ್. ಬೆಳಗ್ಗೆ ಬಿಸಿ ಬಿಸಿ ಬಿರಿಯಾನಿಗೆ ಜನ ಮುಗಿಬಿದ್ದಿದ್ದಾರೆ. ಯುವಕ ಯುವತಿಯರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿರುವಂಥ ಹೋಟೆಲ್ಗಳು ನೋಡ್ತಾ ಇದ್ದೀರಿ. ಇದು ಬೆಳಗಿನ ಜಾವದ ದೃಶ್ಯಗಳು. ಬೆಳಗ್ಗೆ ಬಿರಿಯಾನಿ ಸವಿಯುವಂಥ ಹುಚ್ಚು, ಖಯಾಲಿ. ಹೊಸಕೋಟೆಗೆ ಹೋಗಬೇಕು, ಬೀದಿ ಬದಿಲಿ ನಿಲ್ಲಬೇಕು, ಬಿರಿಯಾನಿ ತಿನ್ನಬೇಕು, ವಾಪಸ್ ಬರಬೇಕು. ಅದಕ್ಕೋಸ್ಕರ ಗಂಟೆಗಟ್ಟಲೆ ಕ್ಯೂ ನಿಂತ್ಕೊಂಡ್ರೂ ಪರವಾಗಿಲ್ಲ. 1 ತಾಸು 2 ತಾಸು ರೋಡಲ್ಲಿ ಕ್ಯೂ ನಿಂತ್ಕೊಂಡು ಬೆಳಗ್ಗೆ ನಿದ್ದೆಗಣ್ಣಲ್ಲಿ ಹೋಗಿ ಬಿರಿಯಾನಿ ತಿನ್ನೋದು ಒಂದೊಂದು ಕ್ರೇಜ್. ಈಗ ಕ್ರೇಜ್ ಹೆಂಗಾರಾಗಲಿ, ಬಟ್ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ, ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ಎನ್ನುವ ಕಾರಣಕ್ಕಾಗಿ ಬಿರಿಯಾನಿ ಹೋಟೆಲ್ ಮಾಲೀಕರ ಸಂಘಕ್ಕೆ ಅಥವಾ ಹೋಟೆಲ್ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಪೊಲೀಸರು. ಬಟ್ ಪೊಲೀಸರ ಎಚ್ಚರಿಕೆಗೆ ಡೋಂಟ್ ಕೇರ್ ಎಂದಿರಂತೆ ಬಿರಿಯಾನಿ ಘಮಘಮ ಅಂತಿದೆ. ಜನ ಅಲ್ಲಿ ಮುಗಿಬಿದ್ದಿದ್ದಾರೆ. ಬೇರೆ ಕಡೆಯಿಂದ ಜನರು ಮಾತಾಡ್ತಾರೆ ಏನಂತಂದ್ರೆ ಜಾಲಿ ರೆಡಿ ಅಂತ ಎಷ್ಟಾರು ಹೋಗ್ತಾರೆ, ಇಲ್ಲಿ ಗ್ರೇನ್ ದಿನಕ್ಕೆ ಅಂತ ಬರ್ತಾರೆ ಅಂತಲೇ ಇದಾಗಿದೆ. ಲಾಸ್ಟ್ ಟೈಮು ಆಕ್ಸಿಡೆಂಟ್ 7 ಜನ ಸತ್ತು ಗೊತ್ತಿದೆ ನಿಮಗೆ. ಅದರದ್ದು ಸುಧಾ ಶಾಪ ಹೇಳ್ತಿದ್ದೀರಿ ಎಲ್ಲ. ನೀವೊಂದು ದೊಡ್ಡದೊಂದು ಕಟೌಟ್ ಒಂದು ಬ್ಯಾನರ್ ಅಥವಾ ಕಟೌಟ್ನ ಹಾಕ್ಬಿಟ್ಟು ಇಲ್ಲಿ ಮದ್ಯಪಾನ ನಿಷೇಧಿಸಲಾಗಿದೆ, ಮದ್ಯಪಾನ ಸೇವಿಸುವುದರಿಂದ ನಾವು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಲಾಗುವುದು, ಮತ್ತೆ ನಾವು 6 ಗಂಟೆ ನಂತರ ಓಪನ್ ಮಾಡ್ತೀವಿ ಅಂತೇಳಿ ನಿಮ್ಮ ಜೀವಸಂಸ್ಥೆಯಲ್ಲಿ ಪ್ರಚಾರ ಮಾಡಬೇಕು. ಯಾಕೆಂದ್ರೆ ಬೆಂಗಳೂರಿಂದ ಬರೋದು ಅವರು ಮತ್ತೆ ವಾಪಸ್ ಹೋಗೋದು ಆಗೋದು ಬೇಡ. 6 ಗಂಟೆ ಮೇಲೆ ಓಪನ್ ಮಾಡಿ. ಮತ್ತೆ ನಿಮ್ಮ ಹೋಟೆಲ್ ಮುಂದೆ ಯಾವುದೇ ಕಾರಣಕ್ಕೂ ನಮಗೆ ಟ್ರಾಫಿಕ್ ಜಾಮ್ ಆಗಬಾರ್ದು. ಟ್ರಾಫಿಕ್ ಜಾಮ್ ಆಗ್ತದೆ, ಏಕೆಂದ್ರೆ ಸರ್ವಿಸ್ ರೋಡ್ ಎಲ್ಲ ಬರ್ತಾ ಇದ್ದಾರೆ, ಟ್ರಾಫಿಕ್ ಜಾಮ್ ಆಗ್ತದೆ, ಅದಾಗಬಾರ್ದು. ಈ ರೀತಿಯ ಒಂದು ಈ ಕೆಲಸಗಳು ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗುತ್ತೆ, ನಮ್ಮ ಪೊಲೀಸ್ ಇಲಾಖೆಗೆ ನೀವು ಸಹಕಾರ ಕೊಟ್ಟಾಗುತ್ತೆ. ಮಾಡ್ತೀರಾ? ಇದರ ಸಮಸ್ಯೆ ಏನಿದು ಪಾಲನೆ ಮಾಡಬೇಕು. ನಮ್ಮ ಜೀಪು ಮತ್ತು ನಮ್ಮ ನೈಟ್ ರೋಡ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಂಗರಾಜು ನಡೀತಾರೆ. ಗಂಗರಾಜು, ಎಚ್ಚರಿಕೆ ಕೊಟ್ಟಿದ್ರು ಪೊಲೀಸರು, ಅದನ್ನು ಪಾಲಿಸಲಿಲ್ಲ. ಈಗ ಮುಂದೆ ಪೊಲೀಸರು ಏನು ಮಾಡಬೇಕಾಗುತ್ತೆ? ಹೌದು ದಶರಥ್, ಏನಂತಂದ್ರೆ ಇತ್ತೀಚೆಗೆ ಹೊಸಕೋಟೆ ದಮ್ ಬಿರಿಯಾನಿ ಹೆಸರಲ್ಲಿ ಸಾಕಷ್ಟು ಜನ ಮಧ್ಯರಾತ್ರಿಯೇ ಏನು ಬೆಂಗಳೂರು ಹೊರವಲಯಕ್ಕೆ ಬರುವಂತದ್ದು, ಹೆದ್ದಾರಿಗಳಲ್ಲಿ ಏನು ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದ್ದು, ಆ ಜೊತೆಗೆ ಏನು ಹೊಸಕೋಟೆಯಾದ್ಯಂತ ಏನು ಸರ್ವಿಸ್ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ, ಮುಂಜಾನೆನೆ ಟ್ರಾಫಿಕ್ ಜಾಮ್ ಉಂಟಾಗಿ ಮತ್ತೆ ಸಾಕಷ್ಟು ಅವಘಡಗಳು ಕೂಡ ಸಂಭವಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹೊಸಕೋಟೆ ಪೊಲೀಸರು ಏನು ಬಿರಿಯಾನಿ ಅಂಗಡಿ ಮಾಲೀಕರುಗಳನ್ನ ಕರೆದು ಒಂದು ಸಭೆಯನ್ನ ನಡೆಸಿ ಖಡಕ್ ವಾರ್ನಿಂಗ್ ಅನ್ನ ಮಾಡಿದ್ರು. ಏನು ಮುಂಜಾನೆ 6 ಗಂಟೆ ನಂತರ ಅಷ್ಟೇ ನೀವು ಹೊಸಕೋಟೆ ದಮ್ ಬಿರಿಯಾನಿ ಶಾಪ್ಗಳನ್ನ ಓಪನ್ ಮಾಡಬೇಕು. ಹಾಗೆ ನಿಮ್ಮ ಅಂಗಡಿಗಳ ಮುಂಭಾಗದಲ್ಲಿ ಮದ್ಯಪಾನ ನಿಷೇಧ ಅಂತೇಳಿ ಒಂದು ಬೋರ್ಡ್ ಗಳನ್ನ ಅಳವಡಿಕೆ ಮಾಡಬೇಕು. ಮತ್ತೆ ಮುಂಜಾನೆ 6 ಗಂಟೆ ನಂತರ ಅಷ್ಟೇ ಬಿರಿಯಾನಿ ಅಂಗಡಿಗಳನ್ನು ತೆರೆಯಲಾಗುತ್ತೆ ಅಂತೇಳಿ ಒಂದು ಬೋರ್ಡ್ ಅನ್ನ ಕೂಡ ಅಳವಡಿಸಬೇಕು ಅಂತೇಳಿ ಸೂಚನೆಯನ್ನ ನೀಡಿದ್ರು. ಆದ್ರೆ ಇವತ್ತು ವೀಕೆಂಡ್ ಭಾನುವಾರ ಆದ್ದರಿಂದ ಮುಂಜಾನೆ 4 ಗಂಟೆಗೆ ಕೆಲವು ಅಂಗಡಿಗಳ ಮಾಲೀಕರು ಏನು ಬಿರಿಯಾನಿ ಅಂಗಡಿಗಳನ್ನ ತೆರೆದು ಏನು ಸಾಕಷ್ಟು ಜನ ಬರುವಂತ ಔಟ್ಸ್ಕರ್ಟ್ಸ್ಗೆ, ಸಿಟಿ ಔಟ್ಸ್ಕರ್ಟ್ಸ್ ಬರುವವರಿಗೆ 4 ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಬಿರಿಯಾನಿಯನ್ನ ವಿತರಣೆ ಮಾಡ್ತಾ ಇರೋಂಥದ್ದು. ಈ ಹಿನ್ನೆಲೆಯಲ್ಲಿ ಹೊಸಕೋಟೆ ಪೊಲೀಸರ ಖಡಕ್ ವಾರ್ನಿಂಗ್ ನೀಡಿದ್ರು ಕೂಡ ಯಾವುದೇ ರೀತಿಯ ಕ್ರಮ ಆಗಿಲ್ಲ ಅಂತೇಳಿ ಪೊಲೀಸರು ಕೂಡ ಈಗ ಮುಂದೆ ಸಭೆಯನ್ನ ನಡೆಸಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತೇಳಿ ಕಾದು ನೋಡಬೇಕಿದೆ ದಶರಥ್. ಎಸ್, ಥ್ಯಾಂಕ್ ಯು ಗಂಗರಾಜು ನಿಮ್ಮೆಲ್ಲ ಮಾಹಿತಿಗೆ. ಟ್ಯಾಂಕ್ ಅವರ್ಲಣ್ಣ ಹಾಕಿ